ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಫೋನಲ್ಲಿ ಜಮೀನಿಗೆ ಸಂಬಂಧಪಟ್ಟ ಆರ್.ಟಿ.ಸಿ, ಎಂ.ಆರ್, ಖಾತಾ ಎಕ್ಸ್ಟ್ರೇಟು, ಆಮೇಲೆ ಆಕಾರ ಬಂದು ಇದನ್ನ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಆ್ಯಪ್ನ ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರ್ನಲ್ಲಿ ಭೂಮಿ ಆರ್.ಟಿ.ಸಿ ಅಂತ ಸರ್ಚ್ ಮಾಡಿ. ಈ ರೀತಿ ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ವ್ಯೂ ಆರ್.ಟಿ.ಸಿ ಅಂತ ಒಂದು ವೆಬ್ಸೈಟ್ ಬಂದಿರುತ್ತೆ. ಫಸ್ಟ್ನೇದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇವಾಗ ಫಸ್ಟ್ನೇದಾಗಿ ಆರ್.ಟಿ.ಸಿ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕರೆಂಟ್ ಇಯರ್ ಆರ್.ಟಿ.ಸಿ ಮತ್ತೆ ಓಲ್ಡ್ ಇಯರ್ ಆರ್.ಟಿ.ಸಿ ನಾವು ಚೆಕ್ ಮಾಡ್ಕೊಬಹುದು. ಇಲ್ಲಿ ಓಲ್ಡ್ ಇಯರ್ ಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಓಲ್ಡ್ ಇಯರ್ ಅಂತ ಆಪ್ಷನ್ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆರ್.ಟಿ.ಸಿ ಚೆಕ್ ಮಾಡ್ಕೊಬಹುದು. ಅಥವಾ ಇಲ್ಲಿ ಕರೆಂಟ್ ಇಯರ್ ಆರ್.ಟಿ.ಸಿ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಕರೆಂಟ್ ಇಯರ್ ಅಂತ ಆಪ್ಷನ್ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕರೆಂಟ್ ಇಯರ್ ಆರ್.ಟಿ.ಸಿ ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ನಾನು ಕರೆಂಟ್ ಇಯರ್ ಆರ್.ಟಿ.ಸಿ ಚೆಕ್ ಮಾಡ್ತೀನಿ. ಇಲ್ಲಿ ಇವಾಗ ಎಕ್ಸಾಂಪಲ್ಗೆ ಇಲ್ಲಿ ಡಿಸ್ಟಿಕ್ ಅಂತ ಇರುತ್ತೆ, ಇಲ್ಲಿ ಡಿಸ್ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಡಿಸ್ಟಿಕ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆ ಡಿಸ್ಟಿಕ್ ಅಲ್ಲಿ ಇರೋ ತಾಲೂಕುಗಳು ತೋರಿಸುತ್ತೆ. ನಮ್ಮ ತಾಲೂಕು ಯಾವುದು ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ತಾಲೂಕ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹೋಬಳಿ ಅಂತ ಇರುತ್ತೆ, ಹೋಬಳಿನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ವಿಲೇಜ್ ಅಂತ ಇರುತ್ತೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಅಲ್ಲಿ ಸರ್ವೆ ನಂಬರ್ ಅಂತ ಇರುತ್ತೆ, ಅಲ್ಲಿ ನಮ್ಮ ಒಂದು ಸರ್ವೆ ನಂಬರ್ನ ನಾವು ಎಂಟರ್ ಮಾಡ್ಕೊಬೇಕು. ಸರ್ವೆ ನಂಬರ್ನ ಎಂಟರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಇಸ್ಸಾ ನಂಬರ್ ಅಂತ ಇರುತ್ತೆ, ಅಲ್ಲಿ ನಮ್ಮ ಒಂದು ಇಸ್ಸಾ ನಂಬರ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಅಲ್ಲಿ ಕೆಳಗಡೆ ಫೀಚರ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಈ ರೀತಿ ಡೀಟೇಲ್ಸ್ನ ತೋರಿಸುತ್ತೆ. ಆ ಒಂದು ಸರ್ವೆ ನಂಬರಲ್ಲಿ ಸರ್ವೆ ನಂಬರು ಮತ್ತೆ ಇಸ್ಸಾ ನಂಬರಲ್ಲಿ ಇರುವಂತಹ ಆರ್.ಟಿ.ಸಿ ಹೆಸರುಗಳನ್ನ ತೋರಿಸುತ್ತೆ. ಈ ರೀತಿ ನಾವು ನೋಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ವ್ಯೂ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಆರ್.ಟಿ.ಸಿ ಓಪನ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಇವಾಗ ಖಾತಾ ಎಕ್ಸ್ಟ್ರೇಟ್ ನ ಹೇಗೆ ನೋಡೋದು ಅಂತ ನೋಡೋಣ. ಇಲ್ಲಿ ಖಾತಾ ಎಕ್ಸ್ಟ್ರೇಟ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಖಾತಾ ಎಕ್ಸ್ಟ್ರೇಟ್ ನ ನಾವು ಸರ್ವೆ ನಂಬರು ಮತ್ತೆ ಖಾತಾ ನಂಬರ್ ಇಂದ ನಾವಿಲ್ಲಿ ಖಾತಾ ಎಕ್ಸ್ಟ್ರೇಟ್ ನ ನೋಡ್ಕೊಬಹುದು. ಖಾತೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಖಾತೆ ನಂಬರ್ನ ಎಂಟರ್ ಮಾಡಿ ಡೀಟೇಲ್ಸ್ ನ ನೋಡ್ಬೋದು. ಅಥವಾ ಇಲ್ಲಿ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸರ್ವೆ ನಂಬರು ಇಸ್ಸಾ ನಂಬರ್ನ ಸೆಲೆಕ್ಟ್ ಎಂಟರ್ ಮಾಡ್ಕೊಂಡು ಇಲ್ಲಿ ಖಾತೆ ಎಕ್ಸ್ಟ್ರೇಟ್ ನ ನೋಡ್ಬೋದು. ನಮ್ಗೆ ಯಾವ್ದು ಅನುಕೂಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು. ಡಿಸ್ಟಿಕ್, ತಾಲೂಕು, ಹೋಬಳಿ ಮತ್ತೆ ವಿಲೇಜು ಮತ್ತೆ ಸರ್ವೆ ನಂಬರು ಅಥವಾ ಖಾತೆ ನಂಬರ್ನ ಎಲ್ಲ ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ವರದಿ ಪಡೆಯಿರಿ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆಗಿ ಸ್ಕ್ರೋಲ್ ಮಾಡಿ ಇಲ್ಲಿ ವೀಕ್ಷಿಸಿ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ಈ ಒಂದು ಖಾತಾ ಎಕ್ಸ್ಟ್ರೇಟು ಈ ರೀತಿ ಬರುತ್ತೆ. ನಾವಿಲ್ಲಿ ಫೋನಲ್ಲಿ ನೋಡ್ಕೊಬಹುದು ಈ ರೀತಿ. ನೆಕ್ಸ್ಟ್ ಇವಾಗ ಆಕಾರ ಬಂದ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಇಲ್ಲಿ ಆಕಾರ ಬಂದಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲೂ ಅಷ್ಟೇ ಜಿಲ್ಲೆ ಮತ್ತೆ ತಾಲೂಕು, ಹೋಬಳಿ ಎಲ್ಲಾನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಸರ್ವೆ ನಂಬರ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಸ್ಸಾ ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಆಕಾರ ಬಂದು ವೀಕ್ಷಿಸಿ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ PDF ಫಾರ್ಮೆಟ್ ಅಲ್ಲಿ ಆ ಒಂದು ಆಕಾರ ಬಂದು ಡೌನ್ಲೋಡ್ ಆಗಿ ಫೋನಲ್ಲಿ ಓಪನ್ ಆಗುತ್ತೆ. ಈ ರೀತಿ ನಾವು ಫೋನಲ್ಲಿ ಆಕಾರ ಬಂದ ನೋಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಆರ್.ಟಿ.ಸಿ ವಿತ್ ಸ್ಕೆಚ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಒಂದು ವಿಲೇಜ್ ನಾವಿಲ್ಲಿ ಟೈಪ್ ಮಾಡ್ಕೊಬೇಕು. ವಿಲೇಜ್ ಹೆಸರನ್ನ ಈ ರೀತಿ ಎಕ್ಸಾಂಪಲ್ ಇಲ್ಲಿ ಒಂದು ವಿಲೇಜ್ ಹೆಸರನ್ನ ಟೈಪ್ ಮಾಡ್ಕೊಂಡೆ. ವಿಲೇಜ್ ಹೆಸರನ್ನ ಟೈಪ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಆ ವಿಲೇಜ್ ಹೋಬಳಿ ಮತ್ತೆ ಡಿಸ್ಟಿಕ್ ನ ತೋರಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಸರ್ವೆ ನಂಬರ್ ಅಂತ ಇರುತ್ತೆ, ಒಂದು ಸರ್ವೆ ನಂಬರ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಹುಡುಕಿ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಒಂದು ಸರ್ವೆ ಸ್ಕೆಚ್ ಈ ರೀತಿ ಬರುತ್ತೆ. ಫೋನಲ್ಲಿ ನಾವು ಈ ರೀತಿ ಒಂದು ಸರ್ವೆ ನಂಬರು ಮತ್ತೆ ಅಕ್ಕಪಕ್ಕ ಇರೋ ಸರ್ವೆ ನಂಬರ್ ಸ್ಕೆಚ್ ನ ನಾವು ಈ ರೀತಿ ಮೊಬೈಲ್ ನಲ್ಲಿ ನೋಡ್ಕೊಬಹುದು. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಮ್ಯೂಟೇಶನ್ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲೂ ಅಷ್ಟೇ ಡಿಸ್ಟಿಕ್, ತಾಲೂಕು, ಹೋಬಳಿ ಮತ್ತೆ ಸರ್ವೆ ನಂಬರ್ನು ಎಲ್ಲ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಫೀಚರ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಡೀಟೇಲ್ಸ್ ಈ ರೀತಿ ಬರುತ್ತೆ, ಇಲ್ಲಿ ಸರ್ವೆ ನಂಬರ್ದು ಮತ್ತೆ ಇಸ್ಸಾ ನಂಬರ್ನೆಲ್ಲ ತೋರಿಸುತ್ತೆ. ಯಾವ ಒಂದು ಸರ್ವೆ ನಂಬರ್ದು ಮ್ಯೂಟೇಶನ್ ಸ್ಟೇಟಸ್ ನ ನೋಡಬೇಕು ಅಂತ ಇರ್ತೀವಿ, ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಕ್ಕೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ವ್ಯೂ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ಸರ್ವೆ ನಂಬರ್ದು ಮ್ಯೂಟೇಶನ್ ಸ್ಟೇಟಸ್ ಬರುತ್ತೆ ಈ ರೀತಿ.
ಈ ರೀತಿ ನಾವು ಮ್ಯೂಟೇಶನ್ ಸ್ಟೇಟಸ್ನ ನಾವು ಫೋನಲ್ಲೇ ಈ ರೀತಿ ನೋಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ಥರದ ಯೂಸ್ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಮಾಡದೆ ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ.